ಸಿನಿಮಾದಲ್ಲಿರೋ ಜಮೀಲ್ ಜಮಾಲಿ ಯಾರು? ಜಮೀಲ್ ಜಮಾಲಿ ಪಾತ್ರವನ್ನ ಯಾಕೆ ಪಾಕ್ನ ಅಲ್ತಾಫ್ ಹುಸೇನ್ಗೆ ಹೋಲಿಸ್ತಾರೆ? ಉತ್ತರ ಪ್ರದೇಶದ ಭಾರತೀಯ ಮೂಲದವರ ಅಲ್ತಾಫ್ ಹುಸೇನ್. ಅಸಲಿಗೆ ಅಲ್ತಾಫ್ ಹುಸೇನ್ ಹಿನ್ನೆಲೆ ಏನು? ಮುತಾಹಿದ್ದ ಕ್ವಾಮಿ ಮೂವ್ಮೆಂಟ್ ಸಂಸ್ಥಾಪಕರಾಗಿ ಭಾರತಕ್ಕೆ ಸಹಾಯ ಮಾಡ್ತಿದ್ರ ಅಲ್ತಾಫ್ ಹುಸೇನ್. ಧುರಂಧರ್ 2 ಸಿನಿಮಾದಲ್ಲಿ ಕಾಣಿಸಿಕೊಂಡ ಜಮೀಲ್ ಜಮಾಲಿ ಪಾತ್ರ ಸಿನಿಮಾಗೆ ಕಾಮಿಕ್ ಟಚ್ ಕೊಟ್ಟಿದೆ. ರಾಕೇಶ್ ಬೇಡಿ ಈ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಪಾಕ್ನ MQM ಮುತಾಹಿದ್ದ ಕ್ವಾಮಿ ಮೂವ್ಮೆಂಟ್ ಪಾರ್ಟಿ ಸಂಸ್ಥಾಪಕ ಅಲ್ತಾಫ್ ಹುಸೇನ್ನ ಮರು ಸೃಷ್ಟಿಯೇ ಜಮೀಲ್ ಜಮಾಲಿ ಪಾತ್ರ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿನಿಮಾದಲ್ಲಿ ಸುಮಾರು 45 ವರ್ಷಗಳಿಂದಲೂ ಪಾಕ್ ಜೊತೆಯಾಗಿದ್ದುಕೊಂಡೇ ಭಾರತೀಯ ಸ್ಪೈ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರೋ ಪಾತ್ರ ಜಮೀಲ್ ಜಮಾಲಿಯದ್ದಾಗಿದೆ. ಅಲ್ಲಿನ ಪೊಲಿಟಿಕಲ್ ಪಾರ್ಟಿಯ ಪ್ರಮುಖ ನಿರ್ಧಾರಗಳನ್ನ ಜಮೀಲ್ ಜಮಾಲಿಯೇ ತೆಗೆದುಕೊಂಡು ಪಾಕ್ ಯಾವಾಗ ಭಾರತೀಯರ ವಿರುದ್ಧ ಯುದ್ಧಕ್ಕೆ ತಂತ್ರವನ್ನ ರೂಪಿಸುತ್ತೆ ಅನ್ನೋ ಮಾಹಿತಿಯನ್ನ ಮೊದಲೇ ಭಾರತೀಯರಿಗೆ ತಲುಪಿಸುವ ಪಾತ್ರವೇ ಜಮೀಲ್ ಜಮಾಲಿಯದ್ದು. ಅಲ್ಲದೆ ಸಿನಿಮಾದಲ್ಲಿ ಈ ಪಾತ್ರ MMQ ಮುಸ್ಲಿಂ ಮೂವ್ಮೆಂಟ್ ಪಾರ್ಟಿಯ ಜೊತೆಗೂಡಿ ಅದರ ಸಂಸ್ಥಾಪಕರಾಗುವ ಕಥೆಯೂ ಇದೆ. ಜಮೀಲ್ ಜಮಾಲಿ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸಿನಿಮಾ ನೋಡಿದವರು ಆತನನ್ನ ವಿಲನ್ ಎಂದೇ ಭಾವಿಸಿದ್ರು. ಅಲ್ಲದೆ ಆ ಸಮಯದಲ್ಲಿ ಸಿನಿಮಾ ನೋಡಿದವರು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡುವಾಗ ಜಮೀಲ್ ಜಮಾಲಿ ಪಾತ್ರವನ್ನ ಪಾಕಿಸ್ತಾನದ ಮುತಾಹಿದ ಕ್ವಾಮಿ ಮೂವ್ಮೆಂಟ್ ಪಕ್ಷದ ರಾಜಕಾರಣಿ ನಬಿಲ್ ಗೊಬೋಲ್ಗೆ ಹೋಲಿಕೆ ಮಾಡಿದ್ರು. ಇದೇ ಗೊಬೋಲ್ ಈ ಹಿಂದೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ PPP ನಾಯಕರಾಗಿದ್ರು. ಆದ್ರೆ ಯಾವಾಗ ಧುರಂಧರ್ ಪಾರ್ಟ್ 2 ಬಿಡುಗಡೆಯಾಯ್ತೋ ಜಮೀಲ್ ಜಮಾಲಿ ಪಾತ್ರವನ್ನು ನೋಡುವ ರೀತಿಯೇ ಕಂಪ್ಲೀಟ್ ಬದಲಾಯಿತು. ಆ ಕ್ಷಣದವರೆಗೆ ಜಮೀಲ್ ಜಮಾಲಿ ವಿಲನ್ ಅಂದುಕೊಂಡಿದ್ದವರು ಕ್ಲೈಮ್ಯಾಕ್ಸ್ ನೋಡುತ್ತಿದ್ದಂತೆ ಎಲ್ಲರ ಅಭಿಪ್ರಾಯವೇ ಬದಲಾಯಿತು. ಯಾಕಂದ್ರೆ ಜಮೀಲ್ ಭಾರತದ ಗುಪ್ತಚರ ಇಲಾಖೆ ಏಜೆಂಟ್ ಅನ್ನೋದು ಕ್ಲೈಮ್ಯಾಕ್ಸ್ ನಲ್ಲಿ ಬಹಿರಂಗವಾಗುತ್ತದೆ. ಈ ಸ್ಫೋಟಕ ತಿರುವುಗಳನ್ನು ನೋಡಿದ ನೆಚ್ಚಿಗರು ಒಂದು ನಿರ್ಧಾರಕ್ಕೆ ಬಂದ್ರು. ಅದೇನಂದ್ರೆ ಜಮೀಲ್ ಜಮಾಲಿಯ ಹಿಂದಿನ ಸ್ಫೂರ್ತಿ ನಬಿಲ್ ಗೊಬೆಲ್ ಅಲ್ಲವೇ ಅಲ್ಲ ಎಂದು ಎಲ್ಲರೂ ನಂಬಿದ್ರು. ಜಮೀಲ್ ಜಮಾಲಿ ಪಾತ್ರವನ್ನ ಯಾಕೆ ಪಾಕ್ನ ಅಲ್ತಾಫ್ ಹುಸೇನ್ಗೆ ಹೋಲಿಸ್ತಾರೆ? ಅಸಲಿಗೆ ಅಲ್ತಾಫ್ ಹುಸೇನ್ ಯಾರು? ಪಾಕ್ನಲ್ಲಿ MQM ಮುತಾಹಿದ ಕ್ವಾಮಿ ಮೂವ್ಮೆಂಟ್ ಸಂಸ್ಥಾಪಕರಾಗಿ ಭಾರತಕ್ಕೆ ಸಹಾಯ ಮಾಡಿದ್ರ? ಅಸಲಿಗೆ ಅಲ್ತಾಫ್ ಹುಸೇನ್ ಯಾರು ಅನ್ನೋದನ್ನ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಜಮೀಲ್ ಜಮಾಲಿ ಪಾತ್ರವನ್ನ ಅಲ್ತಾಫ್ ಹುಸೇನ್ ಅಂತಲೇ ಹೇಳಲಾಗುತ್ತಿದ್ದು, ಅಸಲಿಗೆ ಅಲ್ತಾಫ್ ಹುಸೇನ್ ಪಾಕಿಸ್ತಾನಿ ಲೀಡರ್. ಅಲ್ತಾಫ್ ಹುಸೇನ್ 1953ರಲ್ಲಿ ಪಾಕ್ನ ಕರಾಚಿಯಲ್ಲಿ ಜನಿಸಿದ್ರು. ಈತನ ಮೂಲ ಕುಟುಂಬ ಭಾರತದ ಉತ್ತರ ಪ್ರದೇಶದಲ್ಲಿದೆ. ನಂತರ ಈತ ಪಾಕ್ಗೆ ಹೋಗಿದ್ದ. ಪಾಕ್ನ ಕರಾಚಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ್ದ. ಅಲ್ತಾಫ್ ಹುಸೇನ್ 1953ರಲ್ಲಿ ಪಾಕ್ನ ಕರಾಚಿಯಲ್ಲಿ ಜನಿಸಿದ್ರು. ಇವರ ಮೂಲ ಕುಟುಂಬ ಭಾರತದ ಉತ್ತರ ಪ್ರದೇಶದಲ್ಲಿದೆ. ನಂತರ ಇವರು ಪಾಕ್ಗೆ ಹೋಗಿದ್ರು. ಪಾಕ್ನ ಕರಾಚಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು. ಅಲ್ಲದೆ ಈ ಯೂನಿವರ್ಸಿಟಿಯಲ್ಲಿ ಪಾಕ್ನ ರಾಜಕೀಯದ ಆಗು ಹೋಗುವಿನಲ್ಲೂ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಅಲ್ಲದೆ ಚಿಕ್ಕಂದಿನಿಂದಲೂ ಅಲ್ತಾಫ್ಗೆ ಪಾಕ್ನ ರಾಜಕೀಯದಲ್ಲಿ ಒಲವಿತ್ತು. ಜತೆಗೆ ಪ್ರಮುಖರಾಗಿ ಗುರುತಿಸಿಕೊಂಡಿದ್ರು. 1984ರಲ್ಲಿ MQM ಮುತಾಹಿದ ಕ್ವಾಮಿ ಮೂವ್ಮೆಂಟ್ ಪಾರ್ಟಿಯ ಸಂಸ್ಥಾಪಕರಾಗಿದ್ರು. ಅದು ಅಲ್ಲಿನ ಮಹಾಜು ಕಮ್ಯುನಿಟಿ ಜನರ ಹಕ್ಕಿಗಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ದಿನ ಕಳೆದಂತೆ ಪಾಕ್ನ ಪಾಲಿಟಿಕ್ಸ್ ನಲ್ಲಿ ಅಲ್ತಾಫ್ ಹುಸೇನ್ ಪ್ರಮುಖ ಪಾತ್ರ ವಹಿಸಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಕರಾಚಿಯಲ್ಲಿ ಇವರ ಪ್ರಭಾವ ಎಷ್ಟು ಇತ್ತಂದ್ರೆ ಅಲ್ಲಿನ ಜನರು ಇವರು ಹೇಳಿದ ಮಾತನ್ನ ತಳ್ಳಿ ಹಾಕ್ತಾನೆ ಇರಲಿಲ್ಲ. ಆದರೂ 1990ರ ಇಸವಿಯ ಕೊನೆಯಲ್ಲಿ ಇವರ ವಿರುದ್ಧ ಹಲವು ಕೇಸ್ಗಳು ದಾಖಲಾಗಿದ್ವು. ಅಲ್ಲದೆ ಚೀಲಗಳಲ್ಲಿ ತುಂಬಿದ ದೇಹಗಳು ಕರಾಚಿಯ ರಸ್ತೆಗಳಲ್ಲಿ ಹೆಚ್ಚಾಗಿ ಸಿಕ್ಕಾಗ ಇದು ಅಲ್ತಾಫ್ ವಿರುದ್ಧ ಅಲ್ಲಿನ ಜನರು ತಿರುಗಿ ಬೀಳುವಂತೆ ಮಾಡಿದ್ದಲ್ಲದೆ ಇವರ ವಿರುದ್ಧ ವಿವಾದ ಹೆಚ್ಚಾಯಿತು. ಹೀಗೆ ಗೋಣಿ ಚೀಲಗಳಲ್ಲಿ ಸಿಕ್ಕ ದೇಹಗಳು ಅಲ್ತಾಫ್ ಹೆಸರು ಕೇಳಿದ ತಕ್ಷಣ ಭಯ ಮತ್ತು ನಡುಕ ಹುಟ್ಟಿಸುವಂತೆ ಮಾಡಿತು. ಈ ಎಲ್ಲಾ ಬೆಳವಣಿಗೆಗಳಿಂದ ಪಾಕ್ ಸರ್ಕಾರ ಇವರು ಪಾಕ್ ಬಿಟ್ಟು ಹೋಗುವಂತೆ ಒತ್ತಡ ಹೇರಿದ್ರು. ಆದ್ದರಿಂದ ಅಲ್ತಾಫ್ ಪಾಕ್ ಬಿಟ್ಟು ಲಂಡನ್ಗೆ ತೆರಳಬೇಕಾದ ಪರಿಸ್ಥಿತಿ ತಂದೊಡ್ಡಿತು. ಲಂಡನ್ಗೆ ತೆರಳಿದ ಬಳಿಕ ಅಲ್ಲಿಯೂ ಇವರು ತಮ್ಮ ಪಾರ್ಟಿಯ ಚಟುವಟಿಕೆಗಳನ್ನ ಅಲ್ಲಿನ ಜನರನ್ನ ಒಟ್ಟು ಮಾಡಿ ಮುಂದುವರಿಸ್ತಾ ಬಂದ್ರು. 2014ರ ನಂತರ ಇವರ ರಾಜಕೀಯ ಪ್ರಭಾವ ತಣ್ಣಗಾಯಿತು. ಎಲ್ಲರಿಗೂ ಕಾಡೋ ಪ್ರಶ್ನೆ ಏನಪ್ಪಾ ಅಂದ್ರೆ ಅಲ್ತಾಫ್ ಹುಸೇನ್ಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೂ ಸಂಬಂಧ ಇದೆಯಾ? ಈ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ಜೊತೆಗೆ ಅಲ್ತಾಫ್ಗೆ ಸಂಬಂಧ ಇದೆ ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲವಾದ್ರೂ ಕೂಡ ಸಿನಿಮಾದಲ್ಲಿ ತೋರಿಸಿರೋ ಬಹುತೇಕ ಅಂಶಗಳು ಅಲ್ತಾಫ್ ನಿಜ ಜೀವನಕ್ಕೆ ಹೋಲುತ್ತಿದೆ. ಅವುಗಳು ಯಾವುದೆಂದ್ರೆ
ಅಲ್ತಾಫ್ ಹುಸೇನ್ಗೆ ವಯಸ್ಸಾದ ನಂತರ ಮದುವೆಯಾಗುತ್ತೆ. ಚಿಕ್ಕ ವಯಸ್ಸಿನ ಒಬ್ಬಳೇ ಮಗಳು, ಕರಾಚಿ ಜೊತೆಗಿನ ರಾಜಕೀಯ ಜೀವನ ಎಲ್ಲವೂ ಅಲ್ತಾಫ್ಗೆ ಹೋಲಿಕೆಯಾಗುತ್ತಿದೆ. ಹಾಗಾಗಿ ಅಲ್ತಾಫ್ ಪಾತ್ರವನ್ನ ಜಮೀಲ್ ಜಮಾಲಿಯ ಪಾತ್ರವೇ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಧುರಂಧರ್ 2ನ ಫಿಲ್ಮ್ ಮೇಕರ್ಸ್ ಇದು ಬಯೋಪಿಕ್ ಅಲ್ಲ, ಫಿಕ್ಷನ್ ಸ್ಟೋರಿ ಅಂತ ಹೇಳಿದ್ದಾರೆ. ಈ ಜಮೀಲ್ ಜಮಾಲಿ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.